ತುಂಬ ಜನ ಸಪೋರ್ಟ್ ಆ ಥರ ಸಪೋರ್ಟ್ ಕೊಡೋದು ಬೇಡ ಅಂತ ಹೇಳಿದ್ದಾರೆ. ಅಂಥವ್ರ ಲೈವ್ಗೆ ನಾನು ಹೋಗ್ತಾ ಇಲ್ಲ. ಯಾರು ಈ ಥರ ನನಗೆ ಸಪೋರ್ಟ್ ಕೊಡ್ತಾರೆ, ಸಪೋರ್ಟ್ ತಗೋತಾರೆ ಅಂಥವ್ರ ಲೈವ್ಗೆ ಹೋಗ್ತಾ ಇದ್ದೀನಿ. ನೋಡಿ, ನಾನು ಈ ಕೈಲಿ ಹೂವು ಹಿಡ್ಕೊಂಡಿದ್ದೀನಿ ಅಂತ ಈ ರೀತಿ ರಸ್ತೆಯಲ್ಲಿ ನಿಂತ್ಕೊಂಡು ಮಾರುವಾಗ ನೋಡಿ, ಲೈವ್ ನಡೀತಾ ಇದೆ ಬೇರೆಯವ್ರ ಲೈವಲ್ಲಿ. ನಾನು ತೋರಿಸ್ತೀನಿ ನೋಡಿ, ನಾನು ಯಾವ ರೀತಿ ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಅಂತ. ನೋಡಿ, ಈ ಥರ ಪ್ರೆಸ್ ಮಾಡಿದ್ರೆ ಫಸ್ಟು ಶುರುನಲ್ಲೇ ಹೂವು ಬರುತ್ತೆ, ಬೊಕ್ಕೆ ಬರುತ್ತೆ. ಆ ಬೊಕ್ಕೆನ ನಾನು ಒಂದು ಕೈಲಿ ಇಟ್ಕೊಂಡು ಈ ರೀತಿ ಕಳಿಸ್ತೀನಿ. ಈ ರೀತಿ ಕಳಿಸೋವಾಗ ನೋಡಿ, ಬೊಕ್ಕೆ ಕಳಿಸಿದ್ದೀನಿ ಅವ್ರಿಗೆ. ಮತ್ತು ಟೈಪ್ ಮಾಡೋದಕ್ಕೆ ಹೂವನ್ನ ಹೀಗೆ ಇಟ್ಕೊಂಡಿರ್ತೀನಲ್ವ, ಹೂ ಹೇಗೆ ನಾನು ಟೈಪ್ ಮಾಡೋಕ್ಕಾಗುತ್ತೆ ಅಲ್ವಾ? ತುಂಬ ಜನ ನನಗೆ ಲೈವ್ಗಳಲ್ಲೂ ಕೂಡ ಮೊಕ್ಕೊಡ್ದಂಗೆ ಹೇಳಿದ್ದಾರೆ. ಅಂಥವ್ರ ಲೈವ್ಗೆ ನಾನು ಹೋಗೋದೇ ನಿಲ್ಲಿಸ್ಬಿಟ್ಟೆ. ಅವರು ನಮ್ಮ ಲೈವ್ಗೆ ಬರೋಲ್ಲ, ನಾನು ಅವ್ರ ಲೈವ್ಗೆ ಹೋಗೋದಿಲ್ಲ. ಒಂದು ನಾವು ಸಪೋರ್ಟ್ ಮಾಡ್ತೀವಿ ಅಂತಂದರೆ ಅದರಿಂದ ನಾನು ತುಂಬ ಜನಕ್ಕೆ ಕೇಳಿದ್ದೀನಿ, ಈ ರೀತಿ ಸಪೋರ್ಟ್ ಮಾಡೋದ್ರಿಂದ ನಿಮ್ಗೇನಾದರೂ ಪ್ರಾಬ್ಲಮ್ ಆಗುತ್ತಾ? ಪ್ರಾಬ್ಲಮ್ ಆದರೆ ಬೇಡ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ಕೂಡ ಅಕ್ಕ ಇಲ್ಲ ಅಕ್ಕ, ಬೊಕ್ಕೆ ಹಾಕೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ, ನೀವು ಖುಷಿಯಿಂದ ಹಾಕಿ ಅಕ್ಕ, ನಾವು ತೊಗೋತೀವಿ ಅದನ್ನು ಅಂತ ಹೇಳಿದರೆ ಅಂಥವ್ರ ಲೈವಲ್ಲಿ ಕೂಡ ನಾನು ಹೋಗಿ ಸಪೋರ್ಟ್ ಮಾಡ್ತೀನಿ. ಅವರು ಕೂಡ ನನ್ನ ಲೈವ್ಗೆ ಬಂದು ಸಪೋರ್ಟ್ ಮಾಡ್ತಾರೆ. ರಸ್ತೆಯಲ್ಲಿ ನಿಂತ್ಕೊಂಡು ನಾನು ಆ ರೀತಿ ಕೂಡ ಸಪೋರ್ಟ್ ಮಾಡ್ತೀನಿ ಅಂತಂದರೆ ಮಾನವೀಯತೆ ಇಲ್ದಲೇ ನನಗೆ ತುಂಬ ಜನ ಲೈವ್ಗಳಲ್ಲಿ ಮಾತಾಡಿದ್ದಾರೆ. ಅದನ್ನು ನಾನು ತೊಗೊಂಡಿದ್ದೀನಿ. ನಾನು ಮಾತ್ರ ಹಿಂದಕ್ಕೆ ತಿರ್ಕೊಂಡು ಮಾತಾಡಿಲ್ಲ. ಓಕೆ ಆಯಿತು, ಬೇಡ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ನಾನು ಈ ರೀತಿ ಎಲ್ಲ ಮಾಡಿಕೊಂಡು ನನ್ನ ಜರ್ನಿಯನ್ನು ಮುಗಿಸ್ಕೊಂಡೆ. 2 ಗಂಟೆ ರಾತ್ರಿಯಲ್ಲಿ ವೀಡಿಯೋ ಮಾಡಿಕೊಂಡು ಬೆಳಗ್ಗೆ ಅಪ್ಲೋಡ್ ಮಾಡ್ತೀನಿ ಅಂದರೆ ನನಗೂ ಎಷ್ಟು ತುಂಬ ಕಷ್ಟ ಇರುತ್ತೆ ಅಲ್ವಾ? ಅದು ಯಾರೂ ವೀಡಿಯೋನ ನೋಡೋದೇ ಇಲ್ಲ. ಒಂದು ವೀಡಿಯೋಗೆ ನಿಜವಾಗ್ಲೂ ಹೇಳಬೇಕು ಅಂದರೆ 10 ಕಮೆಂಟ್ಸ್ ಬರೋದೇ ಹೆಚ್ಚು. ಬರೀ 10 ಕಮೆಂಟ್ಸ್ ಬರೋದೇ ಒಂದು ವೀಡಿಯೋಗೆ ಹೆಚ್ಚು, 10 ಲೈಕ್ ಬರೋದೇ ಹೆಚ್ಚು. ನಾವು ಮಾತ್ರ ಮಾನವೀಯತೆಯಿಂದ ಫುಲ್ ವೀಡಿಯೋ ನೋಡಿ ಕಮೆಂಟ್ ಮಾಡಿ ಬರ್ತೀವಿ. ಯಾರೂ ನಮಗೆ ಆ ರೀತಿ ಮಾಡಿಲ್ಲ. 10 ಬರೀ 10 ಅಷ್ಟೇ, ಅಪರೂಪ. 10 ಮೇಲೆ ಹೋಗಬೇಕಾದ್ರೆ ನನ್ನ ಜರ್ನಿ ಈ ರೀತಿ ಇತ್ತು. ನೈಟು ತುಂಬ ಕಷ್ಟಪಟ್ಟಿದ್ದೀನಿ. ಹೂ ಕಟ್ಟಿದ ನಂತರ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಮಲ್ಗೋಕ್ಕೆ ಹೋದ. ಎಲ್ಲರೂ ಮಲ್ಕೊಂಡ್ಮೇಲೆ ಸೈಲೆಂಟಾಗಿರುವಂಥ ಟೈಮಲ್ಲಿ ವಿಡಿಯೋ ಮಾಡಿಕೊಂಡು ಮತ್ತು ಮೊಬೈಲ್ ಕೂಡ ನನ್ನ ಹತ್ರ ಇವಾಗ ವೀಡಿಯೋ ಮಾಡ್ತಿರೋದು ಮೊಬೈಲು ಬೇರೆ ಮೊಬೈಲು. ಈ ಮೊಬೈಲಲ್ಲಿ ನಾನು ವೀಡಿಯೋ ಮಾಡ್ತಾಯಿದ್ದೆ. ಈ ಮೊಬೈಲ್ ಕೂಡ ನನಗೆ ಕೈ ಕೊಡ್ತು. ನೋಡ್ಬೋದು, ಎಲ್ಲ ಹೊಡೆದೋಗಿದೆ. ಇದು ಹೊಡೆದೋಗಿದೆ ಮೊಬೈಲು. ಇದರಿಂದನೇ ನಾನು ವೀಡಿಯೋ ಮಾಡ್ತಿದ್ದಿದ್ದು. ಈ ಮೊಬೈಲಿಂದ, ಹೊಡೆದೋಗಿರೋ ಮೊಬೈಲಿಂದನೇ ಒಂದು ರಬ್ಬರ್ ಬ್ಯಾಂಡ್ ಹಾಕ್ಕೊಂಡು ವೀಡಿಯೋ ಮಾಡ್ತಿದ್ದಿದ್ದು. ಇವಾಗಲೂ ಕೂಡ ಇದರಿಂದನೇ ನಾನು ವೀಡಿಯೋ ಮಾಡ್ಕೋತಾ ಇರೋದು. ಇದರಿಂದನೇ ವೀಡಿಯೋ ಮಾಡ್ಕೋತಾ ಇರೋದು. ಹೊಡೆದೋಗಿದೆ, ರಿಪೇರಿಗೆ ಕೊಡಬೇಕು. 4,500 ಆಗುತ್ತೆ ಅಂತ ಹೇಳಿದ್ದಾರೆ. ಅಡ್ಜಸ್ಟ್ ಮಾಡಿಕೊಂಡು ರಿಪೇರಿ ಮಾಡಿಸ್ಕೊಳ್ಳೋವರೆಗೂ ಇರಲಿ ಅಂತ ಹೇಳಿ ನಾನು ಇದರಲ್ಲೇ ವೀಡಿಯೋ ಮಾಡ್ಕೋತಾ ಇರೋದು. ಇವಾಗ ನಾನು ನಿಮ್ಮ ಜೊತೇಲಿ ಮಾತಾಡ್ತಾ ಇರೋದು ಬೇರೆಯವ್ರದ್ದು ಮೊಬೈಲಿಂದ ನಾನು ತೊಗೊಂಡು ವೀಡಿಯೋ ಮಾಡಿಕೊಂಡು ಮತ್ತು ನನ್ನ ಮೊಬೈಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಆಮೇಲೆ ಅಪ್ಲೋಡ್ ಮಾಡಬೇಕು ನಾನು. ಥ್ಯಾಂಕ್ ಯು ಫ್ರೆಂಡ್ಸ್. ಇಷ್ಟೊತ್ತು ನನ್ನ ಜರ್ನಿ ಹೇಗಿತ್ತು ಅಂತ ನೋಡಿದ್ರೆ ತುಂಬ ಲೈವ್ ಖುಷಿ ಕೊಟ್ಟಿದೆ. ತುಂಬ ಜನದ್ದು ಲೈವ್ ಹೋದಾಗ ತುಂಬ ಖುಷಿ ಕೊಟ್ಟಿದ್ದಾರೆ. ನಾನು ಕೂಡ ಅಷ್ಟೇ, ನನ್ನ ಲೈವಿಗೆ ಬಂದಾಗ ಅವ್ರಿಗೆ ಖುಷಿ ಕೊಟ್ಟಿದ್ದೀನಿ, ಮಾತಾಡಿ ಖುಷಿ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾಯಿದ್ದೀರಾ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ತುಂಬ ಜನ ಸಬ್ಸ್ಕ್ರೈಬ್ ಆಗದೇ ಇರೋರು ಕೂಡ ನನಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಬೆನ್ನೆಲುಬಾಗಿ ನಿಂತ್ಕೊಂಡು ವಿಡಿಯೋ ನೋಡಿ ನಾನು ಹಾಕಿದ ತಕ್ಷಣ ಅವರು ವಿಡಿಯೋ ನೋಡ್ತಿದ್ದಾರೆ. ಅಂಥವ್ರು ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಿರೋರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನನ್ನ ಲೈವ್ಗೆ ಬಂದು ಸಪೋರ್ಟ್ ಮಾಡ್ತಿರೋರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಲೈವಲ್ಲಿ ಕೆಳಗಡೆ ಬರ್ತಾಯಿಲ್ಲ, ಐಡಿಯಲ್ಲಿ ಕೂತ್ಕೊಂಡು ನೋಡಿ ಸಪೋರ್ಟ್ ಮಾಡೋರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ನನ್ನ ಜರ್ನಿಯಲ್ಲಿ ತುಂಬ ಸಿಹಿ ಕಹಿ ಎರಡೂ ಇತ್ತು. ನಿದ್ದೆಗಟ್ಟಿ ಕಷ್ಟಪಟ್ಟು ಕಹಿನ ಅನುಭವಿಸಿದ್ದೀನಿ. ತುಂಬ ಲೈವ್ಗಳು ಮಾಡಿಕೊಂಡು ಟೈಮ್ ಸಿಕ್ಕಿದಾಗ ಲೈವ್ಗಳು ಮಾಡಿಕೊಂಡು ತುಂಬ ಖುಷಿಪಟ್ಟಿದ್ದೀನಿ. ಇದು ನನ್ನ 2 ಜರ್ನಿ ಆಗಿತ್ತು. ಮುಂದಿನ ಜರ್ನಿ 4,000 ವಾಚ್ ಅವರ್ ಆಗಬೇಕಾದ್ರೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ. ನಾನು ಮಾರ್ಚಿನಲ್ಲೇ ನಾನು ಮೋನೋ ಮಾಡ್ಕೊಬೇಕಿತ್ತು. ನಾನು ಹಾಫ್ ಮೋನೋ ಮಾಡ್ಕೊಬೇಕಿತ್ತು. ಇಷ್ಟೊತ್ತಿಗೆ ಫುಲ್ ಮೋನೋ ಆಗಿರೋದು. ನನಗೆ ಒಂದೇ ಒಂದು ತಿಂಗಳಲ್ಲಿ ನನಗೆ 3,000 ವಾಚ್ ಅವರ್ ಕಂಪ್ಲೀಟ್ ಆಗಿದೆ. ಅದಾದ ನಂತರ ನನಗೆ
ಒಂದು 250 ವಾಚ್ ಅವರ್ ತೊಗೋಬೇಕಾದ್ರೆ 2 ತಿಂಗಳಾಗಿದೆ. ಅದಾದ ನಂತರ ನನಗೆ ಯಾವ ರೀತಿ ವಾಚ್ ಅವರ್ ಕಂಪ್ಲೀಟ್ ಆಯಿತು, ಹೇಗಾಯಿತು, ಒಂದೇ ತಿಂಗಳಿಗೆ 3000 ವಾಚ್ ಅವರ್ ಕಂಪ್ಲೀಟ್ ಹೇಗಾಯಿತು, 3000 ಕಂಪ್ಲೀಟ್ ಹೇಗಾಯಿತು ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ನೋಡಿ, ಅದು ವಿಡಿಯೋ ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿಗೆ ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.